ಶಾಸಕರಾಗಕ್ಕೆ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್ ಎಲ್ಲವೂ ಬೇಕು, ಇಲ್ಲ ಅಂತಲ್ಲ. Correct. ಆದ್ರೆ ಜನ ಫಸ್ಟ್ ವ್ಯಕ್ತಿತ್ವನ ನೋಡ್ತಾರೆ ಸರ್. ಕರೆಕ್ಟ್. ಹಣ ಅದೆಲ್ಲ ಆಮೇಲೆ ಸರ್. ದುಡ್ಡಿದ್ದವರೆಲ್ಲ ಈ ದೇಶದಲ್ಲಿ ಎಲ್ಲರೂ ಅಧಿಕಾರ ಹಿಡಿಯಕ್ಕಾಗಲ್ಲ ಸರ್. ಅಂಬಾನಿ PM ಆಗಕ್ಕಾಗಲ್ಲ, ವಿಜಯ್ ಮಲ್ಯ CM ಆಗಕ್ಕಾಗಲ್ಲ, ಹೌದು. ಅಂಬಾನಿ PM ಆಗಕ್ಕಾಗಲ್ಲ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ ಸರ್, ಈಗಲೂ ಕೂಡ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಜನಗಳ ಮನಸ್ಸಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ನನ್ನಂತವ್ರು ಏನ್ ಸಾಮಾನ್ಯ ಮಾತಲ್ಲ ಸರ್ ಆಕ್ಚುಲಿ. ಬಟ್ ಜನಗಳು ಎಲ್ಲವನ್ನು ಗಮನಿಸ್ತಾರೆ ಸರ್. ಅವನ ನಡತೆ ಹೇಗಿದೆ, ಅವನ ಅಧಿಕಾರ ಸಿಕ್ಕಿದ್ರೆ ಹೇಗ್ ನಡ್ಕೋಬಹುದು, ಎಲ್ಲವನ್ನು ಗಮನಿಸಿ ಓಟ್ ಕೊಡ್ತಕ್ಕಂಥದ್ದು ಸರ್. ಓಟ್ ಹಾಕ್ಬೇಕಾದ್ರೆ ಯಾರನ್ನ ನೋಡಕ್ಕಾಗತ್ತೆ ಸರ್? ಒಳಗಡೆ ಓಟ್ ಕೊಡೋದು. ಪ್ರತಿಯೊಬ್ಬ ಮತದಾರರು ತುಂಬಾ ಬುದ್ಧಿವಂತರಿದ್ದಾರೆ ಓಟ್ ಕೊಡ್ಬೇಕಾದ್ರೆ. ವ್ಯಕ್ತಿತ್ವಕ್ಕೆ ಮುಖ್ಯವಾಗಿ ವ್ಯಕ್ತಿ ಮುಖ್ಯನಾ, ಪಕ್ಷ ಮುಖ್ಯನಾ ಸರ್? ಅಂದ್ರೆ ನೀವು ಕೇಳ ಕಷ್ಟ ಅಲ್ಲ ಫಸ್ಟ್ ನನ್ ಪ್ರಕಾರ ಫಸ್ಟ್ ವ್ಯಕ್ತಿ ನಂತರ ಪಕ್ಷ, ನಾನ್ ಅನ್ಕೊಳ್ಳೋದು ಸರ್. ಈಗ ಪಕ್ಷದ್ದು ನಡೆಯುತ್ತೆ ಇಲ್ಲ ಅಂತಲ್ಲ ಸರ್, ವ್ಯಕ್ತಿನೂ ನೋಡ್ತಾರೆ ಸರ್, ಪಕ್ಷನೂ ನೋಡ್ತಾರೆ. ಎರಡು ಮುಖ್ಯ. ಪಕ್ಷ ಹೌದೌದು ಸರ್. ಈಗ ಪಕ್ಷ ಚೆನ್ನಾಗಿದೆ ಅಂತೇಳಿ ಯಾರಿಗೆ ಒಬ್ಬನಿಗೆ ಟಿಕೆಟ್ ಕೊಟ್ಬಿಟ್ರೆ ಸರ್ ಅಷ್ಟೊಂದು ಈಸಿಯಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್. ಜನ ತುಂಬಾ ಬುದ್ಧಿವಂತರಿದ್ದಾರೆ ಸರ್. ನೀವು ಎಲ್ಲವನ್ನು ಗಮನಿಸಿ ಓಟ್ ಕೊಡೋ ಅಂತದ್ದು ಜನಗಳ ನಿರ್ಧಾರ ಸರ್. ಅದು ಜನಗಳು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಮತ ಕೊಡ್ಬೇಕು ಅಂತ ಹೇಳಿ. ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ನಿಮಗೆ ಮನ್ಸಲ್ಲಿ ಬರೋಂತ ಫಸ್ಟ್ ರಿಯಾಕ್ಷನ್ ಹೇಳಿ. ವಿಜಯೇಂದ್ರ ಸರ್, ಅವರೊಂದು ರೀತಿ ಯೂತ್ ಐಕಾನ್ ಸರ್ ಆಕ್ಚುಲಿ. ನಮ್ಮ ರಾಜ್ಯದಲ್ಲಿ ಅವರು ರಾಜ್ಯಾಧ್ಯಕ್ಷ ಆದ್ರ ಮೇಲೆ ಸರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ ಯುವಕರಿಗೆ ಒಂದು ಒಳ್ಳೆ ಸ್ಫೂರ್ತಿ ಸಿಕ್ಕಿದೆ ಸರ್. ಖಂಡಿತವಾಗ್ಲು. ಯಾಕಂದ್ರೆ ಸರ್ ಈ ಸತಿ ಬಂದ ರಿಸಲ್ಟ್ ಇಂದ ಇಡೀ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ರೀತಿ ಕುಸಿದು ಹೋಗಿದ್ರು ಸರ್. ನಮ್ಗೆ ತಮಗೆ ಗೊತ್ತಿದೆ ರಿಸಲ್ಟ್. ಸರ್ಕಾರ ಏಕ್ದಮ್ ಈ ರೀತಿ ಆದಾಗ ಯಾರಿಗೆ ಆದ್ರೂ ಅದು ಅನ್ಸುತ್ತೆ ಸರ್. ವಿಜೇಂದ್ರಣ್ಣ ರಾಜ್ಯಾಧ್ಯಕ್ಷ ಆದ ನಂತರದಲ್ಲಿ ಸರ್ ಪ್ರತಿ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಸರ್ ಮತ್ತೆ ಅವ್ರಿಗೊಂಥರ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋ ತಪ್ಪಾಗಲಾರ್ದು ಸರ್. ಮತ್ತೆ ಒಂದು ಉತ್ಸಾಹ ಸಿಕ್ಕಿದೆ ಸರ್. ಖಂಡಿತವಾಗ್ಲೂ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 100ಕ್ಕೆ 100 ಬರುತ್ತೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಉತ್ತಮ ಕಾಲ ಹತ್ತಿರದಲ್ಲಿದೆ ಅಂತಕ್ಕಂಥದ್ದನ್ನ ಆ ಕಾರ್ಯಕರ್ತರ ಮನಸ್ಸಲ್ಲಿದೆ ಸರ್. ಖಂಡಿತವಾಗ್ಲೂ ಪ್ರತಿಯೊಬ್ಬ ಶಾಸಕರು ರಾಜ್ಯಾಧ್ಯಕ್ಷರು ಸಿಗ್ತಾರೆ ಈಸಿಯಾಗಿ. 100% ಸರ್. ಸಿಕ್ಕೇ ನನಗೆ ಫೋನ್ ಮಾಡು, ಫೋನಿಗೆ ಸಿಗ್ತಾರೆ ನನಗೆ. ಸಿದ್ದರಾಮಯ್ಯ ಹಿಂದೆ 5 ವರ್ಷ ಸರ್ ಉತ್ತಮವಾಗಿ ರಾಜ್ಯದಲ್ಲಿ ಆಳ್ವಿಕೆನ ಮಾಡಿದ್ರು. ಹಳೆ ಸಿದ್ದರಾಮಯ್ಯ ಈಗಿಲ್ಲ. ಖಂಡಿತವಾಗ್ಲೂ ಸರ್. ಪ್ರೀತಮ್ ಗೌಡ್ರು ಸರ್, ಪ್ರೀತಮ್ ಗೌಡ್ರು ಒಬ್ಬ ಮಾಸ್ ಲೀಡರ್ ಸರ್ ಆಕ್ಚುಲಿ. ಅವರು ಒಬ್ಬ ಮಾಸ್ ಲೀಡರ್. ಪ್ರೀತಮ್ ಗೌಡ್ರು ಅಂದ್ರೆ ಒಬ್ಬ ಮಾಸ್ ಲೀಡರ್. DK ಶಿವಕುಮಾರ್ ಅವರು ಒಬ್ಬ ಈ ರಾಜ್ಯದ ಒಬ್ಬ ಪ್ರಬಲ ಜನಾಂಗದ ನಾಯಕರು ಸರ್. ಅಷ್ಟೇ. ಹೌದು. ಮತ್ತೆ ಒಂದು ಉತ್ತಮ ರಾಜಕಾರಣಿ. ಹೌದು. ಈಗ ಉಪ ಮುಖ್ಯಮಂತ್ರಿಯಾಗಿ ಸ್ಥಾನ ನಿಭಾಯಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅಷ್ಟೇ. ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.